ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಉತ್ಸವ. ಅದ ಅಂಗವಾಗಿ ಬೆಳಗ್ಗೆ 4:15ರಿಂದ ಅಭ್ಯಂಜನ ಸ್ನಾನ ಅಂದ್ರೆ ನಾವು ಮಕ್ಕಳಿಗೆ ಯಾವ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ ಅದೇ ತರ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು, ಹಾಗೂ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಹಾಗೂ ಶಾಸ್ತ್ರನಾಮಾರ್ಚನೆ, ತ್ರಿಶೀತಿ, ಖಡ್ಗಮಾಲ ಪೂಜೆ ಆಗಿರ್ತಕ್ಕಂಥದ್ದು. 5-8 ಗಂಟೆಗೆ ದೇವಸ್ಥಾನ ಓಪನ್ ಆಗಿರ್ತಕ್ಕಂಥದ್ದು. ಹಾಗೆ 9ವರೆಗೆ ಮಹಾಮಂಗಳಾರತಿ, ಅದಾದ ನಂತರ 10ವರೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗುತ್ತೆ. ಇದು ರಾಜವಂಶಸ್ಥರು ಚಾಲನೆ ಕೊಡುವಂತ ಪದ್ಧತಿ. ಅವರು ಕೂಡ ಬಂದು ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಉತ್ಸವ ಆಗುತ್ತೆ. ಉತ್ಸವ ಆದ್ಮೇಲೆ ಮಂಟಪೋತ್ಸವ ಆಗುತ್ತೆ. ಅದಾದ್ಮೇಲೆ ದರ್ಶನ ಮುಂದುವರ್ಕೊಂಡು ಹೋಗುತ್ತೆ. ಹಾಗೆ ರಾತ್ರಿ 8 ಗಂಟೆ 8ವರೆಗೆ ದರ್ಬಾರ್ ಉತ್ಸವ ಅಂತ ಮಾಡ್ತೀವಿ. ಅರಮನೆಯಲ್ಲಿ ಮಹಾರಾಜರು ಯಾವ ರೀತಿ ದರ್ಬಾರ್ ಮಾಡ್ತಾರೆ ಅದೇ ರೀತಿ ರಾತ್ರಿ 8ವರೆಗೆ ದರ್ಬಾರ್ ಉತ್ಸವ ನಡೀತೆ. ಇದು ವಿಶೇಷವಾಗಿ ವರ್ಧಂತಿ ಉತ್ಸವದ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳಿದೆ. ಅಂದ್ರೆ ಪ್ರತಿಯೊಬ್ಬನು ಈಗ ನಾವು ಹುಟ್ಟಪ್ಪ ಅಂದ್ರೆ ಯಾರ ಮನೆಗಾರೋ ವಿಶೇಷವಾಗಿ ಹೋಗಿ ಕೈ ಕುಲ್ಕೋದು, ಪುಷ್ಪಗುಚ್ಛ ಕೊಡೋದು ಮಾಡ್ತೀವಿ. ಇವಳಿಗೆ ಬಂದು ನಮಸ್ಕಾರ ಮಾಡಕ್ಕಂತ ಪದ್ಧತಿ ಬೆಳೆಸ್ಕೊಂಡಿದ್ದಾರೆ ಕೆಲವರು. ಅಂದ್ರೆ ಏನೋ ನಾವು ಮಾಡಿರೋ ತಪ್ಪು ಕಾರ್ಪಣ್ಯಗಳೆಲ್ಲ ಕಳೀಲಿ, ನಿನ್ನ ಹುಟ್ಟುಹಬ್ಬದ ದಿನ ನಿನ್ನ ದರ್ಶನ ಮಾಡಿದ್ರೆ ಪುಣ್ಯ ಅಂತ ಹೇಳಿ ಕೆಲವರು ಬಂದು ದೇವರ ದರ್ಶನ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಇಲ್ಲೆಲ್ಲ ಬರೋ ಭಕ್ತಾದಿಗಳಿಗೆ ಸರ್ಕಾರದವ್ರು ಏನು ಸೌಲಭ್ಯಗಳ ತರ ಸದುಪಯೋಗ ಪಡಿಸ್ಕೊಂಡು ಗಲಾಟೆ ಇಲ್ಲದೆ ದರ್ಶನ ಮಾಡ್ಬೇಕು ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಹೌದು, ಅದೇ ಉತ್ತಮವಾಗಿ ಮಳೆ ಬಂದಿದೆ. ಪೂಜಾ ಪುನಸ್ಕಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಜನರು ಅದೇ ರೀತಿ ಬರ್ತಾ ಇದ್ದಾರೆ. ಇನ್ನೂ ರಾಷ್ಟ್ರಕ್ಕೆ ಹೆಚ್ಚು ಒಳಿತಾಗಲಿ ಅನ್ನೋದೇ ನಮ್ಮ ಆಶೆ ಆಗಿರ್ತದೆ.